ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನರಕ್ಕೆ ಸಂಬಂಧಿಸಿದ ರೋಗಗಳು ಒಮ್ಮೆ ನಮ್ಮನ್ನು ಕಾಡಲು ಶುರುವಾದರೆ ಅದರಿಂದ ಮುಕ್ತಿ ಹೊಂದಲು ದೀರ್ಘಕಾಲ ತೆಗೆದುಕೊಳ್ಳುತ್ತೆ. ಅಂತಹ ಕಾಯಿಲೆಯಲ್ಲಿ ಮೂರ್ಛೆ ರೋಗ ಕೂಡ ಒಂದು. ಈ ಮೂರ್ಛೆ ರೋಗವು ಜೀವನಕ್ಕೆ ಅಪಾಯವನ್ನುಂಟು ಮಾಡಬಹುದು. ಮಾನಸಿಕ ಹಾಗೂ ದೈಹಿಕ ಚಟುವಟಿಕೆಗಳನ್ನು ಮೆದುಳು ನಿಯಂತ್ರಿಸುತ್ತೆ. ಮೆದುಳಿನ ಆದೇಶದ ಮೇರೆಗೆ ದೇಹವು ಕೆಲಸ ಮಾಡುತ್ತೆ. ಕೆಲವು ಅನುಚಿತ ಆಹಾರ ಪದ್ಧತಿ, ಜೀವನ ಶೈಲಿ ಹಾಗೂ ಕೆಲವು ಕೆಟ್ಟ ಅಭ್ಯಾಸಗಳಿಂದ ಮೆದುಳಿನ ಕೆಲವು ನರಗಳು ದುರ್ಬಲವಾಗುತ್ತಾ ಹೋದಾಗ ಈ ರೀತಿಯ ಕಾಯಿಲೆಗಳು ಮನುಷ್ಯನಿಗೆ ಬಾಧಿಸುತ್ತೆ. ಹಾಗಾದ್ರೆ ಈ ಮೂರ್ಛೆ ರೋಗದಿಂದ ಮುಕ್ತಿ ಹೊಂದೋದು ಹೇಗೆ, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ಕೊಡಲಾಗುತ್ತೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಕಿಶೋರ್ KV, ಕನ್ಸಲ್ಟೆಂಟ್ ಆಫ್ ನ್ಯೂರಾಲಜಿಸ್ಟ್ ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ನರರೋಗಕ್ಕೆ ಸಂಬಂಧಪಟ್ಟಂತೆ ಈ ಎಪಿಲಿಪ್ಸಿ ಅನ್ನುವಂಥದ್ದು ಸಾಮಾನ್ಯವಾಗಿ ಕಂಡುಬರುವಂಥ ಕಾಯಿಲೆ. ಇದು ಯಾಕೆ ಹೀಗೆ ಬರುತ್ತೆ ಅಂದರೆ ಈ ಬರೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ ಡಾಕ್ಟರ್? ಸೊ ಇವಾಗ ಎಪಿಲೆಪ್ಸಿ ಅಂದರೆ ಫಿಟ್ಸ್ ಅಂತ ಹೇಳ್ಬೋದು, ಕಾಮನ್ ಆಗಿ ಎಲ್ಲರಿಗೂ ಗೊತ್ತಾಗೋಕ್ಕೆ. ಸೊ ಫಿಟ್ಸು ಮೆನಿ ಟೈಪ್ಸ್ ಇರುತ್ತೆ, ತುಂಬ ಥರದ ಫಿಟ್ಸ್ ಇರುತ್ತೆ. ಸೊ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋವಂಥದ್ದು ಕೈಕಾಲು ಬಿದ್ದುಬಿಟ್ಟು ಜ್ಞಾನ ತಪ್ಪಿ ಕೈಕಾಲು ಒದ್ದಾಡಿ ನಾಲ್ಗೆ ಕಚ್ಕೊಂಡಿರ್ಬೋದು, ಬ್ಲಡ್ ಬರುತ್ತೆ, ಅವೆಲ್ಲ ಆಗಿರುತ್ತಲ್ಲ. ಸೊ ಅದೆಲ್ಲರಿಗೂ ಗೊತ್ತು, ಎಲ್ಲರೂ ಕಂಡುಹಿಡಿತಾರೆ ಅದು ಫಿಟ್ಸು ಅಂತ. ಸೊ ಅದಲ್ಲದೆ ಸ್ಮಾಲ್ ಅಂದರೆ ಚಿಕ್ಕ ಫಿಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನಂದರೆ ಜಸ್ಟ್ ಸ್ಟ್ಯಾಚ್ಯೂ ಥರ ಕೂತ್ಕೊಂಡು ಬಿಡ್ತಾರೆ, 1 minute 2 minutes ಮಾತಾಡಲ್ಲ ಅಥವಾ ಏನೇನೋ ಮಾತಾಡ್ಬೋದು. ಆ್ಯಂಡ್ ಆಫ್ಟರ್ ದಟ್ ಅವರು ತಾನಾಗಿ ತಾನೇ ಸರಿ ಹೋಗ್ತಾರೆ. ಸೊ ಇಟ್ ಈಸ್ ಕಾಲ್ಡ್ ಎ ಸ್ಮಾಲ್ ಫಿಟ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ಐಡೆಂಟಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್. ದೊಡ್ಡ ಫಿಟ್ಸು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೆಕೆಂಡ್ ಪಾಯಿಂಟ್ ಇದು ಏನಂದರೆ, ಫಿಟ್ಸ್ ಈಸ್ ಜಸ್ಟ್ ಸಿಂಪ್ಟಮ್. ಇವಾಗ ನಮ್ಗೆ ಹೆಂಗೆ ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಸೊ ಅದು ಸಿಂಪ್ಟಮ್ಸ್. ಸೊ ಫಿಟ್ಸು ಅಷ್ಟೇ ಒಂದು ಸಿಂಪ್ಟಮ್. ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ, ಸೊ ಒಂದು ಬ್ರೈನ್ ಭಾಗದಲ್ಲಿ ಏನಾದ್ರು ಅಬ್ನಾರ್ಮಲ್ ಆ್ಯಕ್ಟಿವಿಟಿ ಇದ್ದಾಗ ಈ ಥರ ಫಿಟ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದು ನೀವು ಏನು ಟ್ರೀಟ್ಮೆಂಟ್ ಕೊಡದೇ ಇದ್ರೂ 30 to 60 seconds ಒಳಗಡೆ ತಾನಾಗಿ ತಾನೇ ಕಡಿಮೆ ಆಗೋಗುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗ ಏನಂದರೆ, ಯಾಕೆ ಫಿಟ್ಸ್ ಬಂತು ಅದು ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಇವಾಗ ಫಿಟ್ಸು ಚಿಕ್ಕ ಮಗುವಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಬರುತ್ತೆ. ಬಟ್ ಯಾಕೆ ಬರುತ್ತೆ ಅಂದರೆ, ಇವಾಗ ಚಿಕ್ಕ ಮಗುನಲ್ಲಿ ಡೆಲಿವರಿ ಟೈಮಲ್ಲಿ ಗ್ಲೂಕೋಸ್ ಕಡಿಮೆ ಆಗಿರ್ಬೋದು, ಶುಗರ್ ಕಡಿಮೆ ಆಗಿರೋದ್ರಿಂದ ಬರ್ಬೋದು. ಅಥವಾ ಬ್ಲಡ್ ಸಪ್ಲೈ ಅಂದರೆ ರಕ್ತ ಕಡಿಮೆ ಅದರಿಂದ ಬಂದಿರ್ಬೋದು. ಆಮೇಲೆ ದೊಡ್ಡವ್ರು ಆಗ್ತಾ ಜ್ವರದ ಜೊತೆ ಬರುತ್ತೆ ಕೆಲವ್ರಿಗೆ. ಆ್ಯಂಡ್ ಆಮೇಲೆ ಆಕ್ಸಿಡೆಂಟ್ ಆದಾಗ ಅಥವಾ ಏನಾದರೂ ಬ್ಲೀಡಿಂಗ್ ಆದಾಗ ಬ್ರೈನಲ್ಲಿ ಬರುತ್ತೆ. ಆಮೇಲೆ ಇನ್ನೂ ತುಂಬ ವಯಸ್ಸಾದವ್ರಿಗೆ ಸ್ಟ್ರೋಕ್ ಆಗಿರ್ಬೋದು, ಬ್ರೈನಲ್ಲಿ ರಕ್ತಸ್ರಾವ ಆಗಿರ್ಬೋದು, ಆ ಥರದ್ರಲ್ಲಿ ಬರುತ್ತೆ. ಆ್ಯಂಡ್ ಇಷ್ಟು ಎಲ್ಲತ್ರಲ್ಲೂ ಎಲ್ಲ ಏಜಸಲ್ಲೂ ಕಾಣಿಸ್ಕೊಳ್ಳುತ್ತಿದ್ದು. ಆ್ಯಂಡ್ ಕಾಸಸ್ನ ಫೈಂಡ್ ಔಟ್ ಮಾಡ್ತೀವಿ ನಾವು, ಯಾಕೆ ಫಿಟ್ಸ್ ಬಂದಿದೆ ಅಂತ. ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಓಕೆ ಡಾಕ್ಟರ್, ಈ ಕಾಯಿಲೆನ ಹೆರಿಡಿಟಿ ಕಾಯಿಲೆ ಅಂತ ಹೇಳ್ತಾರೆ, ಯಾಕೆ ಅಂತ? ಇಲ್ಲ, ಇವಾಗ ಇದು ಫುಲ್ಲು ಹೆರಿಡಿಟ್ರಿ ಅಲ್ಲ. ಸೊ ಇವಾಗ 100 ಫಿಟ್ಸ್ ತೊಗೊಂಡ್ರೆ ಅದರಲ್ಲಿ 5 ರಿಂದ 6 ಟೈಪ್ಸ್ ಆಫ್ ಫಿಟ್ಸ್, 100 ಜನರಲ್ ಫಿಟ್ಸ್ ಬರೋರಿಗೆ ಒಂದು 6 ರಿಂದ 7 ಜನಕ್ಕೆ ಹೆರಿಡಿಟ್ರಿ ಇರ್ಬೋದು. ಅಂದರೆ ಹೆರಿಡಿಟ್ರಿ ಅಂದರೆ ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಹೆರಿಡಿಟ್ರಿ ಅಂದರೆ ಎಲ್ಲರಿಗೂ ಮನೇಲಿ ಯಾರಿಗಾರು ಇರಲೇಬೇಕು ಅಂತೇನಿಲ್ಲ. ಸಮ್ಟೈಮ್ಸ್ ಒಂದು ಸ್ವಲ್ಪ ನ್ಯೂ ಆಗಿ ಜೆನೆಟಿಕ್ ಪ್ರಾಬ್ಲಮ್ಸ್ ಆ ಇಂಡಿವಿಜುವಲಿಗೆ ಇರ್ಬೋದು. ಸೊ ಆವಾಗ ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಜೆನೆಟಿಕ್ಸ್ ಇವಾಗ ಹೊಸದಾಗಿ ಏನು ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗ್ ಎಲ್ಲ ಬಂದಿರೋದ್ರಿಂದ ನಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಹೇಳ್ಬೋದು. ನಿಮ್ಗೆ ಇವಾಗ ಮುಂಚೆ ಎಲ್ಲ ಹೇಳ್ತಿರ್ತಾರೆ ಜೆನೆಟಿಕ್ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ. ಸೊ ಅದು ನಮಗೆ ಜೆನೆಟಿಕಲ್ಲಿ ಗೊತ್ತಾದರೆ, ಸೊ ಕೆಲವು ಮೆಡಿಸಿನ್ಸಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಕೆಲವು ಮೆಡಿಸಿನ್ಸ್ ಕೊಡಬಾರ್ದು. ಸೊ ಕೆಲವು ಮೆಡಿಸಿನ್ಸ್ ಜಾಸ್ತಿ ಮಾಡುತ್ತೆ ಫಿಟ್ಸ್ನ. So that is a information which we get from genetic testing. So that is very minority. ಒಂದು
5-8% ಆಫ್ ದ ಪೀಪಲಲ್ಲಿ ಈ ಥರ ಇರುತ್ತೆ ಅದು. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಎಪಿಲಿಪ್ಸಿ ಬೇರೆ ಬೇರೆ ಥರ ಇರುತ್ತೆ ಅಂತ. ಇದು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಬೇರೆ ಬೇರೆ ಥರ ಇರುತ್ತೆ, ಹಾಗೆ ಯಾವೆಲ್ಲ ಟೈಪ್ಸ್ ಇರುತ್ತೆ ಅಂತ? ಹಾಂ, ಅದೇ ಮೇಜರ್ ಆಗಿ ಇವಾಗ ದೊಡ್ಡ ಫಿಟ್ಸು ಚಿಕ್ಕ ಫಿಟ್ಸ್ ಅಂತ ತಗೊಂಡ್ರೆ, ದೊಡ್ಡದಂದರೆ ಜ್ಞಾನ ಹೋಗುತ್ತೆ, ಕೆಳಗಡೆ ಬಿದ್ದಿರ್ತಾರೆ, ಕೈ ಕಾಲು ಅಲ್ಲಾಡ್ತಿರ್ತೆ, ಕೆಲವು ಸತಿ ಟಂಗ್ ಬೈಟ್ ಆಗುತ್ತೆ. ಸೊ ಅದು ದೊಡ್ಡ ಫಿಟ್ಸು. ಸೊ ಎನಿ ಫಿಟ್ಸ್, ಯೂಶಲಿ ದೊಡ್ಡ ಫಿಟ್ಸ್ ಅಟ್ಲೀಸ್ಟ್ 30-60 ಸೆಕೆಂಡ್ಸ್ ಒಳಗಡೆ ತಾನಾಗ್ತಾನೆ ನಿಂತೋಗ್ಬಿಡುತ್ತೆ. ಸೊ ಚಿಕ್ಕ ಫಿಟ್ಸ್ ಅದನ್ನು ಐಡೆಂಟಿಫೈ ಮಾಡಬೇಕು. ಕೆಲವ್ರಿಗೆ ಚಿಕ್ಕ ಫಿಟ್ಸಲ್ಲೂ ಕೆಲವ್ರಿಗೆ ಜ್ಞಾನ ಹೋಗುತ್ತೆ, ಕೆಲವ್ರಿಗೆ ಜ್ಞಾನ ಹೋಗಲ್ಲ. ಸೊ ಇವಾಗ ಬ್ರೈನ್ ಯಾವ ಭಾಗದಲ್ಲಿ ಫಿಟ್ಸ್, ಇವಾಗ ಎಲ್ಲರಿಗೂ ಗೊತ್ತು ನಮ್ಮ ಬ್ರೈನು ಕೆಲವೊಂದು ಭಾಗದಿಂದ ನಮ್ಮ ಕೆಲವೊಂದು ಪಾರ್ಟ್ಸ್ನ ಕಂಟ್ರೋಲ್ ಮಾಡ್ತಿರುತ್ತೆ. ಸೊ ಯಾವ ಪಾರ್ಟಲ್ಲಿ ಫಿಟ್ಸ್ ಬಂದಿದೆ ಅದ್ರ ಮೇಲೆ ಅದ್ರ ಲಕ್ಷಣಗಳು ಗೊತ್ತಾಗುತ್ತೆ. ಇವಾಗ ಕೈ ಕಂಟ್ರೋಲ್ ಮಾಡೋ ಪಾರ್ಟಲ್ಲಿ ಏನಾದರೂ ಫಿಟ್ಸ್ ಬಂದರೆ, ಸೊ ಕೈಯಲ್ಲಿ ಜರ್ಕ್ಸ್ ಬರುತ್ತೆ, ಕಾಲಲ್ಲಿ ಬಂದರೆ ಕಾಲಲ್ಲಿ ಬರುತ್ತೆ. ಸೊ ಆ ಥರ ಇರುತ್ತೆ. ಸೊ ಯಾವ ಪಾರ್ಟಲ್ಲಿ ಬರುತ್ತೆ ಆ ಪಾರ್ಟ್ದು ನಮಗೆ ಸಿಮ್ಟಮ್ಸಿಂದ ಗೊತ್ತಾಗತ್ತೆ ಈ ಪಾರ್ಟಿಂದ ಬರ್ತಿದೆ ಅಂತ. ಆ್ಯಂಡ್ ಇನ್ನು ಕೆಲವುದು ಬರೀ ಜ್ಞಾನ ಹೋಗಿರುತ್ತೆ, ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಿರಲ್ಲ, ಅವ್ರಿಗೆ ಜ್ಞಾಪಕನೂ ಇರಲ್ಲ ಏನಾಗಿರುತ್ತೆ ಅಂತ. ಸೊ ಅಂಥವರು ಟೆಂಪೊರಲ್ ಲೋಬ್ ಎಪಿಲೆಪ್ಸಿಸ್ ಅಂತ ಹೇಳ್ತೀವಿ. ಸೊ ಅದು ಅವ್ರಿಗೆ ಕೆಲವ್ರಿಗೆ ಬರೋಕ್ಕೆ ಮುಂಚೆ ಗೊತ್ತಾಗುತ್ತೆ, ಏನೋ ಒಂಥರ ಭಯ ಆಗುತ್ತೆ, ಏನೋ ಒಂಥರ ಹೊಟ್ಟೆಲಿ ತೊಳ್ಸ್ದಂಗೆ ಆಗುತ್ತೆ. ಆಮೇಲೆ 1-2 ಮಿನಿಟ್ಸ್ or 3 ಮಿನಿಟ್ಸ್ ಮಾತಾಡಲ್ಲ ಅಥವಾ ಏನೋ ಮಾತಾಡ್ತಾರೆ, ಆಮೇಲೆ ಅವರಷ್ಟವರೇ ಸರಿ ಹೋಗ್ಬಿಡ್ತಾರೆ. ಸೊ ಈ ಥರ ಎಲ್ಲ ಫಿಟ್ಸ್ ಇರುತ್ತೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈಗ ಬರ್ತ್ ಆಗೋಂಥ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಈ ಎಪಿಲಿಪ್ಸಿ ಬರೋಂಥ ಚಾನ್ಸಸ್ ಇದೆ ಅಂತ. ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಈ ಎಪಿಲಿಪ್ಸಿ ಇರೋರಿಗೆ ಏನಾದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಆದರೆ ಏನು ಮಾಡಬೇಕಾಗುತ್ತೆ ಅಂತ? ಸೊ ಇವಾಗ ಪ್ರೆಗ್ನೆನ್ಸಿ, ಇವಾಗ ಎಪಿಲೆಪ್ಸಿ ಇವಾಗ ಯಾರಿಗೆ ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು. ಅದು ವೆರಿ ಗುಡ್ ಪಾಯಿಂಟ್. ಇವಾಗ ವುಮೆನ್ ವಿತ್ ಎಪಿಲೆಪ್ಸಿ ಅಂತ ಅದು ದೊಡ್ಡ ಭಾಗನೇ ಇದೆ ನಮ್ಮದ್ರಲ್ಲಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಯಾರಿಗಾರು ಆಗಲಿ ಇವಾಗ ಫಿಟ್ಸ್ ಬಂದರೆ, ಅದು ದೊಡ್ಡ ಫಿಟ್ಸ್ ಬಂದರೆ ಅವ್ರಿಗೆ ಫಸ್ಟ್ ಏಡ್ ಕೊಡಬೇಕು, ಸೈಡಲ್ಲಿ ಮಲಗಿಸ್ಬೇಕು, ಆಯಿತಾ. ಸೊ ಅವ್ರಿಗೆ ಬೇರೆ ಏನು ಇವಾಗ ಏನಾದರೂ ಹಾನಿಕರ ವಸ್ತು ಇದ್ದರೆ ಅದರಿಂದ ದೂರ ಇಡಬೇಕು. ಅದು ಬಿಟ್ಟರೆ ಆ್ಯಂಡ್ ದೆನ್ ಅಷ್ಟೊತ್ತಿಗೆ ಆ್ಯಂಬುಲೆನ್ಸ್ ಅಥವಾ ಏನಾದರೂ ಕಾಲ್ ಮಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕು. ದ್ಯಾಟ್ ಈಸ್ ದ ಫಸ್ಟ್ ಏಡ್ ವಾಟ್ ಫಾರ್ ಎವ್ರಿಬಡಿ. ಆ್ಯಂಡ್ ಪ್ರೆಗ್ನೆಂಟಲ್ಲಿ ಇದ್ದಾಗಲೂ ಅಷ್ಟೇ ಸೇಮ್ ಪ್ರಿನ್ಸಿಪಲ್ಸ್ ವಿಲ್ ಬಿ ಡನ್. ಡಾಕ್ಟರ್, ಈಗ ಎಪಿಲಿಪ್ಸಿ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಾಗ ಮಗುವಿಗೆ ಏನಾದರೂ ತೊಂದರೆ ಆಗೋ ಚಾನ್ಸಸ್ ಇದೆಯಾ? ಹಾಗೆ ಆ ಮಗುವಿಗೆ ಏನಾದರೂ ಕ್ಯಾರಿ ಆಗೋ ಚಾನ್ಸಸ್ ಇದೆಯಾ ಅಂತ? ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರು ಬಂದರೆ ಯೂಶಲಿ ಏನೂ ಆಗಲ್ಲ, ಬಟ್ ಅದು ರಿಸ್ಕ್ ಇದ್ದೇ ಇರುತ್ತೆ. ಅದು ಸ್ವಲ್ಪ ಜಾಸ್ತಿ ಹೊತ್ತಾದರೆ, ಲೈಕ್ 1 ಮಿನಿಟ್ 2 ಮಿನಿಟ್ಸ್ ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ ಹೇಳ್ತೀವಿ, 5 ನಿಮಿಷ ಅರ್ಧ ಗಂಟೆ ಫಿಟ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ ಆಬ್ವಿಯಸ್ಲಿ ಆವಾಗ ಆಕ್ಸಿಜನೇಷನ್ ಕಡಿಮೆ ಆಗುತ್ತೆ, ಆವಾಗ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಮಗುವಿಗೆ ತಾಯಿಗೆ ಇಬ್ಬರಿಗೂ. ಸೊ ಮಗುಗೆ ಬರೋದು ಇಲ್ಲ, ಅದು ಡಿಪೆಂಡ್ಸ್ ಆನ್ ದ ಕಾಸ್. ಇವಾಗ ಯಾಕೆ ತಾಯಿಗೆ ಫಿಟ್ಸ್ ಇದೆ ಅದ್ರ ಮೇಲೆ ಮಗುಗೆ ಬರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಯೂಶಲಿ ಬರಲ್ಲ. ಓಕೆ. ಇನ್ನೊಂದು, ಕೆಲವು ಚಿಕ್ಕ ಮಕ್ಕಳಿಗೂ ಕೂಡ ಇಂಥದ್ದು ಎಪಿಲಿಪ್ಸಿ ಕಾಣಿಸ್ಕೊಳ್ಳುತ್ತೆ. ಯಾಕೆ ಹಾಗೆ ಬರುತ್ತೆ ಚಿಕ್ಕ ಮಕ್ಕಳಿಗೆ ಅಂತ? ಹಾಂ, ಸೊ ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಏನಂದರೆ ನಾವು ನಮ್ಮದ್ರಲ್ಲಿ ಬೈಮೋಡಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಚಿಕ್ಕ ಮಕ್ಕಳಲ್ಲಿ ಫಿಟ್ಸ್ ಕಾಸಸ್ ಅಂದರೆ ಫಿಟ್ಸ್ ಜಾಸ್ತಿ ಇರುತ್ತೆ ಎಷ್ಟೊಂದು ಜನಕ್ಕೆ ಇವಾಗ ಸಂಶೋಧನೆ ಮಾಡಿದಾಗ. ಆ್ಯಂಡ್ ವಯಸ್ಸಾಗ್ತಾ ಆಗ್ತಾ ಕಡಿಮೆ ಆಗುತ್ತೆ, ಆ್ಯಂಡ್ ವಯಸ್ಸಾದ್ಮೇಲೆ ತಿರ್ಗಾ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇವಾಗ ಚಿಕ್ಕ ವಯಸ್ಸಲ್ಲಿ ಇವಾಗ ಇನ್ಫೆಕ್ಷನ್ಸ್ ಜಾಸ್ತಿ ಇರ್ಬೋದು, ಫೀವರ್ ಇದ್ದಾಗ ಬರ್ಬೋದು, ಫೆಬ್ರೈಲ್ ಸೀಸರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಅಥವಾ ಕೆಲವು ಸತಿ ಒಂದು ಬ್ರೈನಲ್ಲಿ ಏನಾದ್ರು ಟ್ಯೂಮರ್ಸ್ ಅಂತ ಹೇಳ್ತೀವಿ, ಅಥವಾ ಡೆವಲಪ್ಮೆಂಟಲ್ ಅಬ್ನಾರ್ಮಾಲಿಟೀಸು. ಸೊ ಬ್ರೈನ್ ಚೆನ್ನಾಗಿ ಡೆವಲಪ್ ಆಗಿರಲ್ಲ. ಸೊ ಆದ್ದರಿಂದ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ದೊಡ್ಡವರಲ್ಲಿ ಏನಾಗುತ್ತೆ ಅವ್ರಿಗೆ ಬಿಕಾಸ್ BP ಶುಗರ್ ಇವಾಗೆಲ್ಲ ತುಂಬ ಇರುತ್ತೆ, ಆ್ಯಂಡ್ ಸ್ಟ್ರೋಕ್ಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಆ್ಯಂಡ್ ಉಪ್ಪಿನಂಶ ಕಡಿಮೆ ಜಾಸ್ತಿ ಆಗ್ಬೋದು, ಶುಗರ್ ಕಡಿಮೆ ಜಾಸ್ತಿ ಆಗ್ಬೋದು. ಸೊ ಆವಾಗ ವಯಸ್ಸಾದವರಲ್ಲಿ ಫಿಟ್ಸ್ ಜಾಸ್ತಿ ಇರುತ್ತೆ. ಫಿಟ್ಸ್ ಇಸ್ ಜಸ್ಟ್ ಸಿಂಪ್ಟಮ್. ಸೊ ನಾವು ಫಿಟ್ಸ್ ಬಂದಮೇಲೆ ಯಾಕೆ ಬಂದಿದೆ ಅಂತ ನೋಡ್ತೀವಿ. ಸೊ ಅದಾದಮೇಲೆ ಟ್ರೀಟ್ಮೆಂಟು ಮತ್ತು ಎಷ್ಟು ದಿನ ಎಷ್ಟು ವರ್ಷ ತೊಗೋಬೇಕು ಅವೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಓಕೆ ಡಾಕ್ಟರ್, ಈಗ ಎಪಿಲಿಪ್ಸಿಗೆ ಡಯಾಗ್ನೋಸಿಸ್ ಯಾವ ರೀತಿ ಮಾಡಬೇಕಾಗುತ್ತೆ? ಸೊ ಇವಾಗ ಎಪಿಲೆಪ್ಸಿ ಡಯಾಗ್ನೋಸಿಸ್, ಫಿಟ್ಸ್ ಡಯಾಗ್ನೋಸಿಸ್ ಯೂಶಲಿ ಇವಾಗ ಏನು ನಾವು ನೋಡೋದು ಅಥವಾ ಏನು ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಸೊ ಫಸ್ಟ್ ಈಸ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಸೆಕೆಂಡು
ಒಂದು ಇ ಜಿ ಅಂತ ಮಾಡ್ತೀವಿ. ಇವಾಗ ಹೇಗೆ ಇ ಸಿ ಜಿ ನಾವು ಹಾರ್ಟ್ ವೇವ್ಸ್ನ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನ ಕ್ಯಾಪ್ಚರ್ ಮಾಡ್ತೀವಿ, ಅದೇ ಥರ ಇ ಜಿ ಅಂತ 30 to 60 minutes ಮಾಡ್ತೀವಿ. ಓಕೆ, ಸೊ ಇ ಜಿಯಲ್ಲಿ ಬ್ರೈನ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನ ಕ್ಯಾಪ್ಚರ್ ಆಗುತ್ತೆ. ಯೂಶಲಿ ಅದು ಫಿಟ್ಸ್ ಇರೋರ್ಗು ನಾರ್ಮಲ್ ಬರ್ಬೋದು. ಓಕೆನಾ, ಸೊ ಅದು ನಮಗೆ ಅಡಿಷ್ನಲ್ ಇದು ಕ್ಲೂಸ್ ಕೊಡುತ್ತೆ ಅಷ್ಟೇ ಹೊರತು ಫುಲ್ ಡಯಾಗ್ನೋಸಿಸ್ ಅದ್ರ ಮೇಲೆ ಇರಲ್ಲ, ಮೇನ್ಲಿ ಕ್ಲಿನಿಕಲ್. ಅದಾದಮೇಲೆ ಇ ಜಿ ಆದಮೇಲೆ ಇ ಜಿ ನಾರ್ಮಲ್ಲ ಅಬ್ನಾರ್ಮಲ್ಲ ನೋಡಿಕೊಂಡು ಒಂದು ಇಮೇಜಿಂಗ್ ಅಂತ ಮಾಡ್ತೀವಿ. ಯೂಶಲಿ MRI ಮಾಡ್ತೀವಿ. ಸೊ MRI ಅಲ್ಲಿ ಏನಾದರೂ ಬೇರೆ ಏನಾದ್ರು ತೊಂದರೆ ಇದೆಯಾ, ಅಥವಾ ಏನಾದ್ರು ಗಂಟು ಥರ ಏನಾರು ಇದೆಯಾ, ಅಥವಾ ಸ್ಕಾರ್ ಏನಾರು ಆಗಿದೆಯಾ, ಹಳೆ ಪ್ರಾಬ್ಲಮಿಂದ ಬ್ಲೀಡಿಂಗ್ ಏನಾರು ಇದೆಯಾ ವಯಸ್ಸಿಗೆ ತಕ್ಕಂತೆ, ಅದನ್ನು ನೋಡ್ತೀವಿ. ಅದಾದಮೇಲೆ ಕೆಲವ್ರಿಗೆ ಇವಾಗ 100 ಜನ ಫಿಟ್ಸ್ ಇರೋರಿಗೆ 70 ಜನಕ್ಕೆ ಒಂದು ಮಾತ್ರೆಯಲ್ಲಿ ಕಡಿಮೆ ಆಗಿಬಿಡುತ್ತೆ. ಅದು ತಿರ್ಗಾ ವಾಪಸ್ ಕಾಣಿಸ್ಕೊಳ್ಳಲ್ಲ. ಆ್ಯಂಡ್ ವೆಲ್ ಕಂಟ್ರೋಲ್ಡ್ ಇನ್ ರೆಮಿಷನ್ ಅಂತ ಹೇಳ್ತೀವಿ. ಸೊ ಇನ್ನು 30-40% ಜನಕ್ಕೆ ಜಾಸ್ತಿ ಎಷ್ಟು ಮಾತ್ರೆ ತೊಗೊಂಡ್ರು ಫಿಟ್ಸ್ ಕಂಟ್ರೋಲಿಗೆ ಬರಲ್ಲ. ಸೊ ಈ 30 ಜನದಲ್ಲಿ ಇವಾಗ ನಾವು ಇನ್ನು ಹೈಯರ್ ಟೆಸ್ಟ್ಸ್ಗೆ ಹೋಗ್ತೀವಿ. ವಿಡಿಯೋ ಇ ಜಿ ಅಂತ ಮಾಡ್ತೀವಿ. ವಿಡಿಯೋ ಇ ಜಿ ಅಂದರೆ ಇ ಜಿ ಕಂಟಿನ್ಯೂಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಸಮ್ಟೈಮ್ಸ್ 24 hours-ಇಂದ 72 hours ತನಕ ಕಂಟಿನ್ಯೂಸ್ ಮಾನಿಟ್ರಿಂಗ್ ನಡೆಯುತ್ತೆ. ಪ್ಲಸ್ ವಿಡಿಯೋ ಕ್ಯಾಮ್ರಾ ಫಿಟ್ ಆಗಿರುತ್ತೆ. ಸೊ ಆವಾಗ ಅವ್ರಿಗೆ ಫಿಟ್ಸ್ ಬರಬೇಕು ಅಂತ ಅದರಲ್ಲೇ ಅಡ್ಮಿಟ್ ಮಾಡಿರ್ತೀವಿ. ಫಿಟ್ಸ್ ಬರುತ್ತೆ. ಫಿಟ್ಸ್ ಬಂದಾಗ ನಮಗೆ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿಯಿಂದ ಗೊತ್ತಾಗುತ್ತೆ ಯಾವ ಕಡೆಯಿಂದ ಫಿಟ್ಸ್ ಬರ್ತಾ ಇದೆ ಅಂತ. ಸೊ ಇವಾಗ ರೈಟ್ ಸೈಡ್, ಲೆಫ್ಟ್ ಸೈಡಲ್ಲಿ, ಮುಂದೆಯಿಂದನ ಹಿಂದೆಯಿಂದನ ಎಲ್ಲಿಂದ ಫಿಟ್ಸ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾದಮೇಲೆ ಆ್ಯಂಡ್ ದೆನ್ ಹೈಯರ್ ಟೆಸ್ಟ್, ಇವಾಗ ಪೆಟ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಪ್ಲಸ್ MRI ಬ್ರೈನ್ ಹೈಯರ್ 3T MRI ಅಂತೆಲ್ಲ ಬಂದಿದೆ. ಸೊ ಅದ್ರಲ್ಲಿ ನೋಡಿಕೊಂಡು ದೆನ್ ಸರ್ಜಿಕಲ್ ಆಪ್ಷನ್ಸ್ ಏನಾದ್ರು ಇದೆಯಾ. ಎಲ್ಲರಿಗೂ ಸರ್ಜರಿಯಿಂದ ಇಂಪ್ರೂವ್ಮೆಂಟ್ ಆಗಲ್ಲ, ಬಟ್ ಕೆಲವು ಸೆಲೆಕ್ಟೆಡ್ ಪೇಷಂಟ್ಸಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಮೆನಿ ಆಫ್ ದೆಮ್ ಸೀಸರ್ ಫ್ರೀ ಫಾರ್ ರೆಸ್ಟ್ ಆಫ್ ದೇರ್ ಲೈಫ್ ಆಲ್ಸೋ. ಸೊ ಆ ಥರ ಇವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತೀವಿ, ಡಿಪೆಂಡ್ಸ್ ಆನ್ ದ ಕೇಸ್ ಟು ಕೇಸ್ ಬೇಸಿಸ್. ಓಕೆ ಡಾಕ್ಟರ್, ಈಗ ಎಪಿಲಿಪ್ಸಿ ಇರೋರು ಕೆಲವರಿಗೆ ಈಗ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಇಲ್ಲಾಂದರೆ ಏನಾದರೂ ಗಾಬರಿ ಆದರೆ ಆ ಟೈಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಯಾಕೆ ಹಾಗೆ ಅಂತ? ಯೂಶಲಿ ಸ್ಟ್ರೆಸ್ಸಿಂದ ಕೆಲವ್ರಿಗೆ ಎಪಿಲೆಪ್ಸಿ ಪ್ರಿಸಿಪಿಟೇಟ್ ಆಗುತ್ತೆ. ಸ್ಟ್ರೆಸ್ ಇರ್ಬೋದು, ಕೆಲವ್ರಿಗೆ ಫೋಟೋ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ, ಕೆಲವ್ರಿಗೆ ಸೌಂಡಿಂದ ಇರ್ಬೋದು. ನಾನಾ ಥರ ಎಪಿಲೆಪ್ಸಿಯಲ್ಲಿ ನಾನಾ ಥರ ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ. ಬಟ್ ಮೋಸ್ಟ್ ಕಾಮನ್ಲಿ ಎಲ್ಲರೂ ಜನರು ಅರ್ಥ ಮಾಡ್ಕೋಬೇಕು, ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಕರೆಕ್ಟಾಗಿ ಮಾಡದೇ ಇದ್ದರೆ ಎಪಿಲೆಪ್ಸಿ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ಲೀಪ್ ಮಾಡಲೇಬೇಕು 7 to 8 hours ಡಿಪೆಂಡಿಂಗ್ ಆನ್ ದ ಇದು. ಆ್ಯಂಡ್ ಯೂಶಲಿ ಶಿಫ್ಟ್ ವರ್ಕಿಂಗ್ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ, ಬಿಕಾಸ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ. ಆ್ಯಂಡ್ ಮಾತ್ರೆ ಕರೆಕ್ಟಾಗಿ ತೊಗೋಬೇಕು, ಟೈಮ್ಗೆ ಅದು ಆ ಟೈಮ್ಗೆ ತಕ್ಕಂತೆ ಮಾತ್ರೆಗಳು ತೊಗೊಂಡ್ರೆ ಮೋಸ್ಟ್ ಆಫ್ ದ ಎಪಿಲೆಪ್ಸಿ ಕಂಟ್ರೋಲಲ್ಲಿ ಇರುತ್ತೆ. ಓಕೆ ಡಾಕ್ಟರ್, ಒಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬರೋಣ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಿಮಗೆ ಏನಾದರೂ ಎಪಿಲಿಪ್ಸಿ ಬಗ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆದರೂ ಪ್ರಶ್ನೆ ಇದ್ದರೆ ನೀವು ಕರೆ ಮಾಡಿ ಮಾತನಾಡ್ಬೋದು. ಡಾಕ್ಟರ್, ಈಗ ನಾವು ಎಪಿಲಿಪ್ಸಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ನರರೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂತ? ಸೊ ಇವಾಗ ಎಪಿಲೆಪ್ಸಿಯಲ್ಲಿ ಯೂಶಲಿ ನಾ ಹೇಳ್ದಂಗೆ ಸೊ ಫಸ್ಟು ಕಾಸಸ್ ಏನಕ್ಕೆ ಬಂದಿದೆ ಎಪಿಲೆಪ್ಸಿ ಅಂತ ಗೊತ್ತಾದಮೇಲೆ ಸೊ ಮೆಡಿಸನ್ಸ್ ಶುರು ಮಾಡ್ತೀವಿ. ಸೊ ಮೆಡಿಸನ್ಸ್ ಎಲ್ಲರೂ ಒಂದು ಅಂದರೆ ಸೊ ಮೆಡಿಸನ್ಸಿಂದ ಕ್ಯೂರ್ ಅಂತ ಬರಲ್ಲ, ಆಯಿತಾ. ಸೊ ದಟ್ ಈಸ್ ಇಟ್ಸ್ ಇವಾಗ ಸಿಂಪ್ಟಮ್ ಬಂದಿದೆ, ಇವಾಗ ಫೀವರ್ ಬಂದಿದೆ, ಫೀವರ್ ಕಡಿಮೆ ಆಗುತ್ತೆ. ಹಂಗೆ ಫಿಟ್ಸ್ ಬಂದಿತ್ತು, ಫಿಟ್ಸ್ ಕಡಿಮೆ ಆಗುತ್ತೆ. ಸೊ ಯಾಕೆ ಫಿಟ್ಸ್ ಬಂದಿದೆ ಅದ್ರ ಮೇಲೆ ಕ್ಯೂರಾ ಇಲ್ವಾ ಅಂತ ಅದು ಡಿಸೈಡ್ ಫ್ಯಾಕ್ಟರ್ ಆಗುತ್ತೆ. ಫಿಟ್ಸ್ ಒಂದೇ ಇದರಂತೆ ಅಲ್ಲ. ಸೊ ಯೂಶಲಿ ಮೆಡಿಸನ್ಸು ಸೊ 3 to 5 years ಡಿಪೆಂಡ್ಸ್. ಇವಾಗ ಶುಗರ್ ಕಡಿಮೆ, ಶುಗರ್ ಜಾಸ್ತಿ, ಉಪ್ಪು ಕಡಿಮೆ, ಉಪ್ಪು ಜಾಸ್ತಿ ಆಗಿರೋರಿಗೆ ಸಿಂಪ್ಟಮ್ಯಾಟಿಕ್ ಸೀಸರ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಯೂಶಲಿ 3 to 6 months ಮೆಡಿಸನ್ಸ್ ಕೊಟ್ಟು ಏನೂ ಬಂದಿಲ್ಲ ಅಂದರೆ ಸ್ಲೋ ಆಗಿ ಟೇಪರ್ ಮಾಡಿ ಸ್ಟಾಪ್ ಮಾಡ್ತೀವಿ. ಸೊ ಬಟ್ ಮೋಸ್ಟ್ ಆಫ್ ದೆಮ್ಗೆ ಸ್ವಲ್ಪ ಜಾಸ್ತಿ ವರ್ಷಗಳು ತೊಗೊಳ್ಬೇಕಾಗತ್ತೆ. ಸೊ ಫಿಟ್ಸ್ ತಿರ್ಗಾ ಪುನಃ ಬರಬಾರ್ದು ಅಂತ ಸೊ ಯೂಶಲಿ 3 years, 2 years, 3 years ಆರ್ ಸಮ್ಟೈಮ್ಸ್ 5 years ಆಲ್ಸೋ ಬಂದಿಲ್ಲ ಅಂದರೆ ಸೊ ಅವಾಗ ಕಡಿಮೆ ಮಾಡ್ತೀವಿ. ಬಟ್ ಅದು ಫಿಟ್ಸ್ ಬಂದಿಲ್ಲ ಅಂದರೂ ಕೆಲವ್ರಿಗೆ MRIಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಮುಂದಕ್ಕೆ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋವಾಗ ನಾವು ಯೂಶಲಿ ಲಾಂಗ್ ಟರ್ಮ್ ಸ್ವಲ್ಪ ಮೆಡಿಸಿನ್ಸ್ ಕಂಟಿನ್ಯೂ ಮಾಡ್ತೀವಿ ಟು ಬಿ ಆನ್ ಅಂದರೆ ತಿರ್ಗಾ ಫಿಟ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ಬರಬಾರ್ದು ಅಂತ. ಓಕೆ ಡಾಕ್ಟರ್, ಈಗ ಚಿಕ್ಕ ಮಕ್ಕಳಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಅವರಿಗೆ ಮೆಡಿಸಿನಿಂದನೇ ಲೈಫ್ ಲಾಂಗ್ ಬರ್ದಂಗೆ ಏನಾದರೂ ಟ್ರೀಟ್ಮೆಂಟ್ ಕೊಡಬಹುದಾ ಅಂತ? ಸೊ ಯೂಶಲಿ ಚಿಕ್ಕ ಮಕ್ಕಳಲ್ಲಿ ಬರೋವಂಥ ಫಿಟ್ಸು
ಯೂಶಲಿ ಅಂದರೆ ಮೆಜಾರಿಟಿ ಬಿನೈನ್ ಇರುತ್ತೆ. ಸೊ ಅದು ಫೀವರ್ ಬಂದ ಮೇಲೆ ಬಂದಿರುತ್ತೆ. ಸೊ ಆದ್ದರಿಂದ ಅದು 5 ವರ್ಷದ ತನಕ ಬರುತ್ತೆ ಯೂಶಲಿ ಫೀವರ್ ಬಂದ ಮೇಲೆ. ಅದು ಆಮೇಲೆ ಲೈಫ್ ಲಾಂಗ್ ಏನೂ ಯೂಶಲಿ ಬರಲ್ಲ, ರೆಕರ್ ಆಗಲ್ಲ. ಬಟ್ ಕೆಲವ್ರಿಗೆ ಅದು ತಿರ್ಗದು ಇವಾಗ ಬೇರೆ ಫಿಟ್ಸ್ಗೆ ಕನ್ವರ್ಟ್ ಆಗ್ಬೋದು, 5% ಅಥವಾ 6% ಆಫ್ ದೆಮ್ಗೆ. ಬಟ್ ಮೆಜಾರಿಟಿ ವಿಲ್ ಡೂ ಫೈನ್. ಸೊ ಅದು ಬಿಟ್ಟು ಬೇರೆ ಕಾಸಸ್ ಇವಾಗ ಏನಾದರೂ ಗೆಡ್ಡೆ ಥರ ಬರೋದು ಅಥವಾ ಬೇರೆ ಏನಾದ್ರು ಇದ್ದರೆ ಅದಕ್ಕೆ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ, ಅವ್ರಿಗೂ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಮೆಜಾರಿಟಿ ಏನಾದರೂ ಇವಾಗ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಸ್ವಲ್ಪ ಇದು ಬರ್ತ್ ಟೈಮಲ್ಲಿ ಪ್ರಾಬ್ಲಮ್ ಆಗಿ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರೋರಿಗೆ ಅಂಥವ್ರಿಗೆಲ್ಲ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ಬೇಕಾಗ್ತಿರುತ್ತೆ. 3-4 ಮೆಡಿಸಿನ್ಸ್ ತೊಗೋಬೇಕಾಗುತ್ತೆ ಫಾರ್ ಅ ಲಾಂಗ್ ಟರ್ಮ್. ಓಕೆ ಡಾಕ್ಟರ್, ಈಗ ಎಪಿಲಿಪ್ಸಿ ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ಯಾವ ರೀತಿ ತೊಂದರೆಗಳು ಅನುಭವಿಸಬೇಕಾಗುತ್ತೆ ಅಂತ? ಸೊ ಇವಾಗ ಎಪಿಲೆಪ್ಸಿ ಇವಾಗ ಏನಾಗುತ್ತೆ ಅಂದರೆ ಇವಾಗ ನಮ್ಮ ಬ್ರೈನಲ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಅಬ್ನಾರ್ಮಲ್ ಆಗಿ ಬರ್ತಾ ಇರುತ್ತೆ. ಒಂದು ಕಡೆಯಿಂದ ಅಬ್ನಾರ್ಮಲಿಟಿ ಅದು ನಾರ್ಮಲ್ ನ್ಯೂರಾನ್ಸ್ಗೂ ಫೈರ್ ಆಗ್ತಾ ಇರುತ್ತೆ. ಸೊ ಆವಾಗ ಅದು ಎಪಿಲೆಪ್ಸಿ ಬರುತ್ತೆ. ಸೊ ಅದು ಜಾಸ್ತಿ ಸತಿ ಬರ್ತಾ ಇದ್ದರೆ ನರ್ವ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬಾರ್ದು. ಆ್ಯಂಡ್ ನೆಕ್ಸ್ಟು ಇವಾಗ ಅದು ಮೆಡಿಸಿನಲ್ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು. ಯಾಕೆಂದರೆ ಇವಾಗ ಎಲ್ಲೋ ಹೋಗ್ತಾ ಇರ್ತಾರೆ, ಏನೋ ಕೆಲಸ ಮಾಡ್ತಿರ್ತಾರೆ, ಬೀಳತ್ತು, ಆವಾಗ ತಲೆಗೆ ಪೆಟ್ಟು ಬೀಳುತ್ತೆ ಅಥವಾ ಬೇರೆ ಏನೋ ಫ್ರ್ಯಾಕ್ಚರ್ಸ್ಗಳಾಗುತ್ತೆ, ಸೊ ಬ್ಲೀಡಿಂಗ್ ಆಗುತ್ತೆ. ಸೊ ಅವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಆದ್ದರಿಂದ ಎಪಿಲೆಪ್ಸಿ ಇಗ್ನೋರ್ ಮಾಡಬಾರ್ದು. ಓಕೆ ಡಾಕ್ಟರ್, ಈಗ ಮೇನ್ ಥಿಂಗ್ ಅಂತ ಹೇಳಿದರೆ ಕೆಲವರು ಹೆದರ್ಕೊಳ್ತಾರೆ ಇದ್ರ ಬಗ್ಗೆ, ಎಪಿಲಿಪ್ಸಿ ಬರುತ್ತೆ ಅಂತಂದರೆ. ಇನ್ನು ಕೆಲವರಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹೆದರ್ಕೊಳ್ತಾರೆ, ಹಾಗೆ ಅವರಿಗೆ ಹೆಣ್ಣು ಕೊಡೋದಕ್ಕೂ ಹೆದರ್ಕೊಳ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಎಪಿಲೆಪ್ಸಿ ಮುಂಚೆನೇ ಮಾತಾಡ್ದಂಗೆ ಫಿಟ್ಸ್ ಅಂತ ಹೇಳ್ತೀವಲ್ಲ, ಅದು ಬರೀ 30 ಸೆಕೆಂಡ್ಸ್ 60 ಸೆಕೆಂಡ್ಸ್ ಅಷ್ಟೇ ಬರೋದು. ಸೊ ಲೈಫ್ ಟೈಮ್ ನಿಮ್ಗೆ 10 ಸತಿ ಬಂದಿದ್ರು ಎಷ್ಟು 4 ಮಿನಿಟ್ಸ್ 5 ಮಿನಿಟ್ಸ್ ಬಂದಿರುತ್ತೆ. ಬಟ್ ಇಟ್ ಹ್ಯಾಸ್ ಪ್ರೊಫೌಂಡ್ ಇಂಪ್ಯಾಕ್ಟ್ ಆನ್ ಸಮ್ ಒನ್ಸ್ ಲೈಫ್. ಸೊ ಯಾಕೆಂದರೆ ಅವೇರ್ನೆಸ್ ಕಡಿಮೆ ಇದೆ. ಇವಾಗ ಹೆಂಗೆ BP ಶುಗರ್ ಎಲ್ಲ ಕಾಮನ್ ಆಗಿಬಿಟ್ಟಿದೆ, ನಂಗೆ BP ಬಂದಿದೆ ಶುಗರ್ ಬಂದಿದೆ ಅಂತ ಹೇಳ್ಕೊತಾ ಇರ್ತಾರೆ. ಬಟ್ ಯಾರು ಎಪಿಲೆಪ್ಸಿ ಬಗ್ಗೆ ಹಂಗೆ ಮಾತಾಡಲ್ಲ. ಯಾಕೆಂದರೆ ಅದು ನೋಡಿದಾಗ ಎಲ್ಲರಿಗೂ ಭಯ ಆಗುತ್ತೆ, ಆ ಥರ ಬರುತ್ತೆ ಅದು ಬಂದಾಗ ಕೆಲವ್ರಿಗೆ. ಸೊ ಆದ್ದರಿಂದ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಭಯ ಇರುತ್ತೆ, ಯಾಕೋ ಹಿಂಗೆ ಬರುತ್ತೆ, ಹಂಗಾಗಿತ್ತು, ಯಾರಿಗೋ ಹೇಳಿರ್ತಾರೆ. ಸೊ ಅದೇನಾಗುತ್ತೆ ಆ್ಯಂಡ್ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಎಲ್ಲ ಎಷ್ಟೊಂದು ಎಪಿಲೆಪ್ಸಿಗೆ ಟ್ರೀಟ್ಮೆಂಟ್ ಇದೆ, ಅದು ನಾರ್ಮಲ್ಲು, ಅದರಿಂದ ಏನೂ ತೊಂದರೆ ಆಗಲ್ಲ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಎಪಿಲೆಪ್ಸಿ ಕೆಲವು ಎಪಿಲೆಪ್ಸಿ ಮಾತ್ರ ಟ್ರೀಟ್ಮೆಂಟ್ ಇಲ್ಲದೆ ಇರೋದಿರುತ್ತೆ. ಮೋಸ್ಟ್ ಆಫ್ ದ ಎಪಿಲೆಪ್ಸಿ ಮೆಡಿಸಿನ್ಸಲ್ಲಿ ಕಂಟ್ರೋಲ್ ಆಗಿರುತ್ತೆ. ನಾರ್ಮಲ್ ಕೆಲಸ ಮಾಡ್ಬೋದು, ಅವ್ರು ನಾರ್ಮಲಾಗಿ ಮದುವೆ ಆಗ್ಬೋದು, ಎಷ್ಟು ನಾರ್ಮಲಾಗಿ ಮಗು ಆಗುತ್ತೆ, ಅದಕ್ಕೆ ಇದಕ್ಕೂ ಏನೂ ಸಂಬಂಧ ಇರಲ್ಲ. ಬಟ್ ಮೆಡಿಸಿನ್ಸ್ ತಗೋತಾ ಇರಬೇಕಾಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ವೀರೇಶ್ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ವೀರೇಶ್ ಅವರೇ ನಮಸ್ತೆ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ. ನಮಸ್ಕಾರ, ಹೇಳಿ ವೀರೇಶ್ ಅವರೇ. ಸರ್ ನನ್ನ ಹೆಸರು ವೀರೇಶ್ ಅಂತ. ಹೇಳಿ. ನಮ್ದು 2 ತಿಂಗಳ. ತಮ್ಮ ಧ್ವನಿ ಕೇಳ್ತಾ ಇಲ್ಲ ವೀರೇಶ್ ಅವರೇ. ಓಕೆ, ಕರೆ ಕಟ್ ಆಗಿರ್ಬೋದು. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಎಪಿಲಿಪ್ಸಿ ಬಗ್ಗೆ ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇವಾಗ ಎಪಿಲೆಪ್ಸಿ ಅವೇರ್ನೆಸ್ ಎಪಿಲೆಪ್ಸಿ ಯಾರಿಗೆ ಬೇಕಾದರೂ ಯಾವ ವಯಸ್ಸಲ್ಲಿ ಬೇಕಾದ್ರೂ ಬರ್ಬೋದು. ಅದು ಯಾರಿಗೂ ಭೇದ ಭಾವ ಮಾಡಲ್ಲ, ರಿಚ್ ಪೂರ್ ಯಾರಿಗಾರು ಬರ್ಬೋದು. ಸೊ ಆದ್ದರಿಂದ ಅದ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರಬೇಕು. ಸೊ ಅದು ಬರುತ್ತೆ, ಅದ್ರ ಪಾಡ್ಗದು ಹೋಗುತ್ತೆ. ಆ್ಯಂಡ್ ಬಂದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಯಾರೋ ರೋಡಲ್ಲಿ ಬಂದಿರುತ್ತೆ, ಅವಾಗ ರೋಡಲ್ಲಿ ಬಂದಾಗ ಏನು ಮಾಡ್ತಾರೆ, ಸೊ ಏನು ಮಾಡಬೇಕು, ಸೊ ಇವಾಗ ಏನಾದರೂ ಹಿಂದೆಗಡೆ ಬಸ್ಗಳು ಬರ್ತಿರುತ್ತೆ ಅಥವಾ ಗಾಡಿಗಳು ಓಡಾಡ್ತಿರುತ್ತೆ, ಸೊ ಅವ್ರನ್ನ ಸ್ವಲ್ಪ ಸೈಡಿಗೆ ಬಂದು ಸೇಫ್ ಜಾಗಕ್ಕೆ ಮಲಗಿಸ್ಬೇಕು. ಅಕಸ್ಮಾತ್ ಏನಾದರೂ ಸೈಡಿಗೆ ಮಲಗಿಸ್ಬೇಕು. ಯಾವ ಸೈಡ್ಗಾರು ಮಲಗಿಸ್ಬೋದು, ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ಗೆ. ಯಾಕೆಂದರೆ ಅವರು ಫಿಟ್ಸ್ ಬಂದಾಗ ಒಂದೊಂದು ಸತಿ ಎಂಜಲ್ ನುಂಗ್ಕೋತಾರೆ. ಸೊ ಆದ್ದರಿಂದ ಸೈಡಿಗೆ ಮಲಗಿಸಿದ್ರೆ ಅದು ಸೈಡಲ್ಲಿ ಹೋಗುತ್ತೆ. ಆ್ಯಂಡ್ ಇನ್ನೊಂದೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅವ್ರಿಗೆ ಟಂಗ್ ಬೈಟ್ ಆಗ್ಬೋದು, ಅಥವಾ ಎಷ್ಟೊಂದು ಜನ ಇವಾಗ ಕೈ ಹಿಡಕ್ಕೆ ಹೋಗ್ತಾರೆ ಅಥವಾ ಏನಾದರೂ ಬಾಯಿಗೆ ಏನಾದರೂ ಹಿಡಕ್ಕೆ ಹೋಗ್ತಾರೆ, ಅದು ಮಾಡಬಾರ್ದು. ಟಂಗ್ ಬೈಟ್ ಮೋಸ್ಟ್ ಆಫ್ ದೆಮ್ಗೆ ಟಂಗ್ ಬೈಟ್ ಆದಾಗ ಏನೂ ಪ್ರಾಬ್ಲಮ್ ಆಗಲ್ಲ.
ಸೊ ಅದು ನೀವು ಕೈ ಇಡೋದು ಬಟ್ಟೆ ಇಡೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೈಡಿಗೆ ಮಲಗಿಸಿ ಆ್ಯಂಡ್ 30 ಸೆಕೆಂಡ್ಸ್ 60 ಸೆಕೆಂಡ್ಸ್ಗೆ ಆದಷ್ಟೇ ಕಡಿಮೆ ಆಗುತ್ತೆ. ಆ್ಯಂಡ್ ಆದಮೇಲೆ ಎಷ್ಟೊಂದು ಸತಿ ಅವರೇ ಎದ್ಬಿಡ್ತಾರೆ. ಒಂದು 5 ಮಿನಿಟ್ಸ್ ಆದಮೇಲೆ ಕನ್ಫ್ಯೂಷನ್ ಇರುತ್ತೆ, ಕಡಿಮೆ ಆಗುತ್ತೆ. ಅಷ್ಟೊತ್ತಿಗೆ ಯಾವುದಾದ್ರೂ ಒಂದು ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಎಮರ್ಜೆನ್ಸಿಗೆ ಶಿಫ್ಟ್ ಮಾಡಿದ್ರೆ, ಬೇರೆ ನೆಕ್ಸ್ಟ್ ಏನಾದ್ರು ತಿರ್ಗಾ ಬರ್ತಿದ್ರೆ ಇಂಜೆಕ್ಷನ್ಸು ಅವೆಲ್ಲ ಶುರು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಕೆಲವರಿಗೆ ಈ ಕಬ್ಬಿಣದ ವಸ್ತು ಕೊಡಬೇಕು ಅಂತ ಹೇಳ್ತಾರೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ? ಯೂಶಲ್ ಅದೇನು ವರ್ಕ್ ಆಗಲ್ಲ, ಅದು ಮುಂಚೆಯಿಂದ ಬಂದಿರೋಂಥ ಇದು. ಸೊ ಅದರಿಂದ ಅದು ಯೂಶಲಿ ಕೊಡೋಕ್ಕೆ ಹೋಗಬಾರ್ದು, ಅದರಿಂದ ಏನು ವರ್ಕ್ ಆಗಲ್ಲ. ತಾನೇ 30 ಸೆಕೆಂಡ್ಸ್ 60 ಸೆಕೆಂಡ್ಸ್ಗೆ ತಾನೇ ಕಡಿಮೆ ಆಗಿಬಿಡುತ್ತೆ. ಓಕೆ ಡಾಕ್ಟರ್, ನಿಮ್ಮಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಈ ಎಪಿಲಿಪ್ಸಿಗೆ ಅಂತ? ಸೊ ಎಪಿಲೆಪ್ಸಿಗೆ ನಮ್ಮಲ್ಲಿ ಎಲ್ಲ ಥರ ಟ್ರೀಟ್ಮೆಂಟ್ಗಳು ಸಿಗುತ್ತವೆ. ಆ್ಯಂಡ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಎಪಿಲೆಪ್ಸಿ. ಇವಾಗ 3-4 ಮೆಡಿಸಿನ್ಸ್ ತೊಗೋತಾ ಇದ್ದಾರೆ, ಕಂಟ್ರೋಲ್ ಆಗ್ತಿಲ್ಲ ಅಂದರೆ ರಿಫ್ರ್ಯಾಕ್ಟ್ರಿ ಎಪಿಲೆಪ್ಸಿ ಅಂತ ಹೇಳ್ತೀವಿ. ಅವ್ರಿಗೆ ಸಪರೇಟ್ ಸ್ಪೆಷಲಿಸ್ಟ್ 4-5 ಜನ ಇರ್ತೀವಿ. ಸೊ ಅದರಲ್ಲಿ ನ್ಯೂರಾಲಜಿಸ್ಟು, ನ್ಯೂರೋ ಸರ್ಜನ್ಸ್ ಇರ್ತಾರೆ, ಸೈಕ್ಯಾಟ್ರಿಸ್ಟ್ ಇರ್ತಾರೆ, ನ್ಯೂರೋ ಸೈಕಾಲಜಿಸ್ಟ್ ಇರ್ತಾರೆ, ಆಯಿತಾ. ಆ್ಯಂಡ್ ರೇಡಿಯಾಲಜಿಸ್ಟ್ ಅಂತ ಇರ್ತಾರೆ. ಸೊ ನಾವೆಲ್ಲ ಕೂತ್ಕೊಂಡು ಇವಾಗ ವಿಡಿಯೋ ಇ ಜಿ ಅಂತ ನಾವು ಆವಾಗಲೇ ಮಾತಾಡಿದ್ದೀವಿ. ವಿಡಿಯೋ ಇ ಜಿಯಲ್ಲಿ ಫಿಟ್ಸ್ ಎಲ್ಲಿಂದ ಬರ್ತಿದೆ ಅಂತ ಕಂಡುಹಿಡಿತೀವಿ. ಆ್ಯಂಡ್ MRI ಅಲ್ಲಿ ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿತೀವಿ. ಆಮೇಲೆ ನ್ಯೂರೋ ಸೈಕಾಲಜಿಸ್ಟ್ ಬಂದು ಮೆಮೊರಿ ಟೆಸ್ಟ್ ಎಲ್ಲ ಮಾಡ್ತಾರೆ ಆ್ಯಂಡ್ ಬ್ರೈನ್ ಫಂಕ್ಷನ್ಸ್ ಟೆಸ್ಟ್ ಮಾಡ್ತಾರೆ. ಸೊ ಯಾವುದ್ರಲ್ಲಿ ತೊಂದರೆ ಇದೆ ಅಂತ. ಸೊ ಆಮೇಲೆ ಸೈಕ್ಯಾಟ್ರಿಸ್ಟ್ ಅಸೆಸ್ ಮಾಡ್ತಾರೆ. ಸೊ ಇವೆಲ್ಲ ಕೂತ್ಕೊಂಡು ಆಮೇಲೆ 3-4 ಎಪಿಲೆಪ್ಟಾಲಜಿಸ್ಟ್ ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಮಾಡ್ತೀವಿ. ಸೊ ದಟ್ ಎಲ್ಲ ಮಾಡಿಬಿಟ್ಟು, ಸೊ ಈ ಎಲ್ಲ ಫಿಟ್ಸೂ ಒಂದೇ ಭಾಗದಿಂದ ಬರ್ತಾಯಿದ್ರೆ ಅದರಲ್ಲಿ ಆ ಭಾಗದಲ್ಲಿ ಸರ್ಜರಿ ಮಾಡಿ ತೆಗೆದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದನ್ನು ಅಸೆಸ್ಮೆಂಟ್ ಮಾಡಿ ಆ ಥರ ಪ್ಲ್ಯಾನ್ ಮಾಡ್ತೀವಿ ಯೂಶಲಿ. ಓಕೆ ಡಾಕ್ಟರ್, ಇಷ್ಟೊತ್ತು ಎಪಿಲಿಪ್ಸಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಡಾಕ್ಟರ್ ಕಿಶೋರ್ ಕೆವಿ ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅಡ್ರೆಸ್ ಪ್ಲೇಟ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನಂಬರ್ 146, ಇನ್ಫ್ಯಾಂಟ್ರಿ ರಸ್ತೆ, ಬೆಂಗಳೂರು 560001. ದೂರವಾಣಿ ಸಂಖ್ಯೆ ಹೀಗಿದೆ 08061222000. ವೆಬ್ಸೈಟ್ ಹೀಗಿದೆ www.sparshsuperspecialityhospital.com. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.